ಫೆಬ್ರವರಿ 12 ಮಾದ ಪೌರ್ಣಮಿ ತುಂಬಾ ಶಕ್ತಿಶಾಲಿ. ಈ ಎರಡು ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ. ಮಾದ ಹುಣ್ಣಿಮೆಯು ಫೆಬ್ರವರಿ 12 ಬುಧವಾರದಂದು ಬರುತ್ತದೆ. ಕುಂಭಮೇಳದಲ್ಲಿ ಬರುವ ಅತ್ಯಂತ ಭವ್ಯವಾದ ಹುಣ್ಣಿಮೆ ಇದು. ಈ ದಿನ ಈ ಎರಡು ವಸ್ತುಗಳನ್ನು ಮರೆಯದೆ ಮನೆಗೆ ತಂದರೆ ಕುಳಿತು ಊಟ ಮಾಡುವಷ್ಟು ಅಕ್ಷಯ ಧನ ಸಿಗುತ್ತದೆ. ಹಣ ಬರಲಿದೆ. ಕೋಟಿಗಟ್ಟಲೆ ಹಣ ಸಿಗಲಿದೆ. ಎಲ್ಲಾ ತೊಂದರೆಗಳು ಮಾಯವಾಗುತ್ತವೆ. ಬಹಳ ಅದ್ಭುತವಾದ ಫಲಿತಾಂಶಗಳು ಬರುತ್ತವೆ. ಮುಂಬರುವ ಹುಣ್ಣಿಮೆಯು ತುಂಬಾ ಮಂಗಳಕರವಾಗಿದೆ. ಹೀಗೆ ಮಾಡುವುದರಿಂದ ಸಂಪತ್ತು ಹೆಚ್ಚುತ್ತದೆ. ಹಣದ ಬಾಗಿಲು ತೆರೆಯುತ್ತದೆ ಮತ್ತು ಹಣ ಬರುತ್ತದೆ. ತುಂಬಾ ಒಳ್ಳೆಯ ಫಲಿತಾಂಶ. ಹಾಗಾಗಿ ಎಲ್ಲರಿಗೂ ಕೂಡ ಈ ಹುಣ್ಣಿಮೆಯಂದು ಈ ವಸ್ತುಗಳು ಸಿಗುತ್ತವೆ. ಈ ವಿಷಯಗಳಿಗೆ ನೀವು ಹೆಚ್ಚು ಖರ್ಚು ಮಾಡುವ ಅಗತ್ಯವಿಲ್ಲ. ಹುಣ್ಣಿಮೆಯಂದು ಈ ಶುಭ ವಸ್ತುಗಳನ್ನು ಮನೆಗೆ ತಂದರೆ ನಿಮಗೆ ಅದೃಷ್ಟ ಬರುತ್ತದೆ. ಸಂಪತ್ತು ಬರುತ್ತದೆ. ಈ ಹುಣ್ಣಿಮೆ ತುಂಬಾ ಶಕ್ತಿಶಾಲಿ. ಈ ಎರಡು ವಸ್ತುಗಳನ್ನು ಮನೆಗೆ ತಂದರೆ ಬಡತನ ದೂರವಾಗುತ್ತದೆ. ಅದಕ್ಕೆ ಬೇಕಾಗಿರುವುದು ಚಿನ್ನ. ಅದ್ಭುತ ಫಲಿತಾಂಶಗಳೊಂದಿಗೆ ನಿಮ್ಮ ಜೀವನವು ಬದಲಾಗುತ್ತದೆ. ಎಲ್ಲ ದೇವರುಗಳ ಆಶೀರ್ವಾದ ಸಿಗಲಿ. ಸಕಲ ಸಂಪತ್ತು ಸಿದ್ಧವಾಗಿದೆ. ನಿಮ್ಮ ಹೆಜ್ಜೆ ಹಿಮ್ಮುಖವಾಗುತ್ತದೆ. ತೊಂದರೆಗಳು ಮತ್ತು ಸಮಸ್ಯೆಗಳು ಕಣ್ಮರೆಯಾಗುತ್ತವೆ. ರಾಜಯೋಗ ನಡೆಯಲಿದೆ. ಅದ್ಭುತ ಯೋಗಗಳನ್ನು ತಯಾರಿಸಲಾಗುತ್ತದೆ. ಮತ್ತು ಈಗ ಈ ಹುಣ್ಣಿಮೆಯಂದು ಯಾವ ಎರಡು ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಈ ಹುಣ್ಣಿಮೆಯ ದಿನದಂದು ಎಲ್ಲಾ ಮಹಿಳೆಯರು, ಪುರುಷರು, ಮಕ್ಕಳು ಮತ್ತು ದೊಡ್ಡವರು ಬಿಳಿ ಬಟ್ಟೆಯನ್ನು ಧರಿಸಿದರೆ ತುಂಬಾ ಒಳ್ಳೆಯದು. ಲಕ್ಷ್ಮೀ ದೇವಿಯು ನಿಮ್ಮನ್ನು ಆಶೀರ್ವದಿಸಲಿ. ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿರುವವರು ಇಂದು ಬಿಳಿ ಬಟ್ಟೆ ಧರಿಸಿದರೆ ತುಂಬಾ ಒಳ್ಳೆಯದು. ಚಂದ್ರನು ಮನಂಕಾರಕ. ಆದ್ದರಿಂದ ಈ ಹುಣ್ಣಿಮೆಯಂದು ಬಿಳಿ ಬಟ್ಟೆಯನ್ನು ಧರಿಸುವುದರಿಂದ ನಿಮ್ಮ ಎಲ್ಲಾ ಮಾನಸಿಕ ತೊಂದರೆಗಳು ದೂರವಾಗುತ್ತವೆ. ಆರೋಗ್ಯ ಮತ್ತು ಸಂಪತ್ತು ಒಟ್ಟಿಗೆ ಬರುತ್ತದೆ. ಮಾದ ಮಾಸದಲ್ಲಿ ಸ್ನಾನ ಮಾಡುವುದು ಬಹಳ ಮುಖ್ಯ. ಮಾದ ಸ್ನಾನ ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಮಾದ ಮಾಸ ಪೂರ್ತಿ ಸ್ನಾನ ಮಾಡಲು ಸಾಧ್ಯವಾಗದವರು ಈ ಒಂದೇ ಮಾದ ಹುಣ್ಣಿಮೆಯಂದು ಬೆಳಗಿನ ಜಾವ ಸಮೀಪದ ನದಿ, ಕೊಳ ಅಥವಾ ಬಾವಿಗಳಲ್ಲಿ ಸ್ನಾನ ಮಾಡಬೇಕು. ಮಾದ ಸ್ನಾನವನ್ನು ಮಾಸವಿಡೀ ಮಾಡುವುದರಿಂದ ಫಲಿತಾಂಶ ಸಿಗುತ್ತದೆ. ಇದಲ್ಲದೆ ನೀವು ಇಂದು ಸಮುದ್ರ ಸ್ನಾನವನ್ನು ಮಾಡಿದರೆ ಅದು ನಿಮಗೆ 1000 ಪಟ್ಟು ಹೆಚ್ಚಿನ ಫಲಿತಾಂಶವನ್ನು ನೀಡುತ್ತದೆ. ಈ ಹುಣ್ಣಿಮೆಯಲ್ಲಿ ಅಷ್ಟೊಂದು ಶಕ್ತಿಯಿದೆ. ಅದಕ್ಕೆ ಮಹಾಮಾಗಿ ಎಂದು ಕರೆಯುತ್ತಾರೆ. ಹಾಗಾಗಿ ಇಂದು ಸಮುದ್ರ ಸ್ನಾನ ಮಾಡಿ. ಇಲ್ಲವಾದರೆ ನಿಮ್ಮ ಹತ್ತಿರದ ನದಿಗಳಲ್ಲಿ, ಕೊಳಗಳಲ್ಲಿ ಅಥವಾ ಬಾವಿಗಳಲ್ಲಿ ಸ್ನಾನ ಮಾಡಿ. ಎಲ್ಲಾ ದಾರಿದ್ರ್ಯವೂ ದೂರವಾಗುತ್ತದೆ. ಕೋಟಿ ಜನ್ಮಗಳ ಪುಣ್ಯವೂ ಬರುತ್ತದೆ. ಈ ಮಾದ ಹುಣ್ಣಿಮೆಯು ಇಂದು ಕುಂಭಮೇಳದ ಸಮಯದಲ್ಲಿ ಬರುತ್ತಿದೆ. ಕುಂಭಮೇಳದಲ್ಲಿ ಸ್ನಾನ ಮಾಡುವುದು ಒಳ್ಳೆಯದು. ಇಲ್ಲದವರು ಸ್ವಲ್ಪ ಗಂಗಾಜಲ ಮತ್ತು ಸ್ವಲ್ಪ ಅರಿಶಿನದಿಂದ ಸ್ನಾನ ಮಾಡಿದರೆ ಶುಭ ಫಲ ಸಿಗುತ್ತದೆ. ಅದರಲ್ಲೂ ಈ ಹುಣ್ಣಿಮೆಯಂದು ಎರಡು ವಿಶೇಷ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ. ಎಲ್ಲಾ ಹಣದ ಸಮಸ್ಯೆಗಳು ಸಹ ಮಾಯವಾಗುತ್ತವೆ. ಲಕ್ಷ್ಮೀ ದೇವಿಯು ನಿಮ್ಮನ್ನು ಆಶೀರ್ವದಿಸಲಿ. ಬಡವರ ಕಷ್ಟಗಳು ಮತ್ತು ಸಮಸ್ಯೆಗಳು ಕಣ್ಮರೆಯಾಗುತ್ತವೆ. ವಸ್ತುಗಳ ಪೈಕಿ ಮೊದಲ ಐಟಂ ಯಾವುದು ಅಂದರೆ ಕಲ್ಲು ಉಪ್ಪು. ಉಪ್ಪು ಸಮುದ್ರದಿಂದ ಬರುತ್ತದೆ. ಸಾಗರವು ಲಕ್ಷ್ಮೀ ದೇವಿಯ ಜನ್ಮಸ್ಥಳವಾಗಿದೆ. ಹಾಗಾಗಿ ಅಮ್ಮನಿಗೆ ಹುಟ್ಟಿನಿಂದಲೇ ಕಲ್ಲು ಉಪ್ಪೆಂದರೆ ಇಷ್ಟ. ಹಾಗಾಗಿ ಯಾರ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರಬೇಕೆಂದು ಬಯಸುತ್ತಾರೋ ಅವರು ಈ ಹುಣ್ಣಿಮೆಯಂದು ಒಂದು ಪೊಟ್ಟಣ ಕಲ್ಲು ಉಪ್ಪನ್ನು ಖರೀದಿಸಿ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಹೀಗೆ ಮಾಡುವುದರಿಂದ ಉಪ್ಪಿನೊಂದಿಗೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ. ಉಪ್ಪು ಮನೆಗೆ ತಂದರೆ ಸಾಲ ಕಡಿಮೆಯಾಗುತ್ತದೆ. ಸಂಪತ್ತು ಹೆಚ್ಚುತ್ತದೆ. ಲಕ್ಷ್ಮೀ ದೇವಿಯು ಮನೆಯಲ್ಲಿ ತಿಷ್ಟವನ್ನು ಇಟ್ಟು ತನ್ನ ಕೃಪೆಗೆ ಪಾತ್ರಳಾಗುತ್ತಾಳೆ. ಹಾಗಾದ್ರೆ ಈ ಹುಣ್ಣಿಮೆಯಂದು ಮನೆಗೆ ಒಂದು ಪ್ಯಾಕೆಟ್ ತಂದುಕೊಡಿ. ನಿಮ್ಮ ಮನೆಯಲ್ಲಿ ಈಗಾಗಲೇ ಉಪ್ಪು ಇದ್ದರೆ ಪರವಾಗಿಲ್ಲ, ಸಣ್ಣ ಪ್ಯಾಕೆಟ್ ಕೂಡ ಖರೀದಿಸಿ. ನಂತರ ಉಪ್ಪಿನ ಪೊಟ್ಟಣವನ್ನು ಪೂಜಾ ಕೋಣೆಯಲ್ಲಿ 1 ಗಂಟೆ ಇಡಿ. ನಂತರ ಉಪ್ಪನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಅಡುಗೆಮನೆಯಲ್ಲಿ ಇರಿಸಿ ಮತ್ತು ಅದನ್ನು ಅಡುಗೆಯಲ್ಲಿ ಬಳಸಿ. ಅಥವಾ ಭವಿಷ್ಯದಲ್ಲಿ ಪರಿಹಾರಕ್ಕಾಗಿ ಬಳಸುತ್ತಾರೆ ಎಂದು ಭಾವಿಸುವವರು ಅದನ್ನು ಪರಿಹಾರಕ್ಕಾಗಿ ಬಳಸಬಹುದು. ಸಾಧ್ಯವಾದಷ್ಟು ಈ ಉಪ್ಪನ್ನು ಅಡುಗೆಮನೆಯಲ್ಲಿ ಇರಿಸಿ ಮತ್ತು ಅದನ್ನು ಬಳಸಿ, ಏಕೆಂದರೆ ಕಾಲಕಾಲಕ್ಕೆ ಖರೀದಿಸಿದ ಉಪ್ಪಿನೊಂದಿಗೆ ಮಾತ್ರ ಪೂರ್ಣ ಫಲಿತಾಂಶವನ್ನು ಪಡೆಯಬಹುದು. ಆದ್ದರಿಂದ ಇದನ್ನು ಅಡುಗೆಯಲ್ಲಿ ಬಳಸಿ. ಇಲ್ಲ ಪರಿಹಾರಕ್ಕಾಗಿ ನಾವು ಮರೆಮಾಡುತ್ತೇವೆ ಎಂದರೆ ಮರೆಮಾಡಿ. ತಪ್ಪೇನಿಲ್ಲ. ಹೇಗಾದರೂ ಇಂದು ಉಪ್ಪು ಖರೀದಿಸಿ. ಹೀಗೆ ಮಾಡುವುದರಿಂದ ಅಷ್ಟೈಶ್ವರ್ಯಗಳು ಬರುತ್ತವೆ.
ಅಕ್ಷಯ ಸಂಪತ್ತು ಬರುತ್ತದೆ. ಗಳಿಕೆ ಹೆಚ್ಚಲಿದೆ. ಲಕ್ಷ್ಮಿಯ ಕೃಪೆ ಲಭಿಸುತ್ತದೆ. ಹುಣ್ಣಿಮೆಯ ದಿನದಂದು ಮನೆಗೆ ತರಲು ಎರಡನೆಯದು ಏನು ಅಂದರೆ ಮೆಣಸಿನಕಾಳು. ಹೌದು, ಈ ಹುಣ್ಣಿಮೆಯಂದು ಮೆಣಸಿನಕಾಳು ಖರೀದಿಸಿದರೆ ತುಂಬಾ ಒಳ್ಳೆಯದು. ಲಕ್ಷ್ಮೀ ದೇವಿಯು ನಿಮ್ಮನ್ನು ಆಶೀರ್ವದಿಸುತ್ತಾಳೆ. ಹಣವು ನಿಮ್ಮನ್ನು ಆಕರ್ಷಿಸುತ್ತದೆ. ಅಷ್ಟೈಶ್ವರ್ಯಗಳು ಸಿದ್ಧವಾಗಿವೆ. ಕೋಟಿ ಕೋಟಿ ಗಳಿಸುವ ಯೋಗಗಳಿರುತ್ತವೆ. ಮೆಣಸಿನಕಾಳಿನ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ನಾವು ಮೆಣಸಿನಕಾಳನ್ನು ಆಹಾರವಾಗಿ ಬಳಸುತ್ತೇವೆ. ನಿಮ್ಮ ಮನೆಯಲ್ಲಿ ಮೆಣಸಿನಕಾಳು ಇಲ್ಲದಿದ್ದರೆ ಹುಣ್ಣಿಮೆಯ ದಿನದಂದು ಕನಿಷ್ಠ 1/4 ಕೆಜಿ 23 ಕಾಳುಗಳು ಕನಿಷ್ಠ ಪಡೆಯಿರಿ. ಈ ಹುಣ್ಣಿಮೆಯಂದು ಮೆಣಸಿನಕಾಳನ್ನು ಖರೀದಿಸಿ ಮನೆಗೆ ತರುವುದು ನಿಮಗೆ ಅದೃಷ್ಟವನ್ನು ತರುತ್ತದೆ. ಒಳ್ಳೆಯ ಸಂಗತಿಗಳು ನಡೆಯುತ್ತವೆ. ತಲೆಮಾರುಗಳವರೆಗೆ ಅಕ್ಷಯ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ. ಆರೋಗ್ಯ ಮತ್ತು ಸಂಪತ್ತು ಎಲ್ಲವೂ ಒಟ್ಟಿಗೆ ಬರುತ್ತದೆ. ಹಾಗಾಗಿ ಹುಣ್ಣಿಮೆಯ ದಿನ ಖಂಡಿತವಾಗಿ ಮೆಣಸಿನಕಾಳನ್ನು ಮನೆಗೆ ತಂದುಕೊಳ್ಳಿ. ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ. ಅಡುಗೆ ಮನೆಯಲ್ಲಿ ಮೆಣಸಿನಕಾಳನ್ನು ಇರಿಸಿ ಮತ್ತು ಅದನ್ನು ಅಡುಗೆಯಲ್ಲಿ ಬಳಸಿ. ಈ ಹುಣ್ಣಿಮೆಯಂದು ಖರೀದಿಸಲು ಮೂರನೇ ವಸ್ತುವೂ ಇದೆ. ಅದೇ ಬೆಲ್ಲ. ಬೆಲ್ಲ ಯಾವಾಗಲೂ ಹಣವನ್ನು ಆಕರ್ಷಿಸುತ್ತದೆ. ಇದು ಹಣದ ಬಾಗಿಲು ತೆರೆಯುತ್ತದೆ. ಅಮ್ಮನಿಗೆ ಬೆಲ್ಲ ತುಂಬಾ ಇಷ್ಟ. ಆದುದರಿಂದ ಇಂದು ಮನೆಗೆ ಬೆಲ್ಲ ತಂದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಸಂತೋಷಗಳು ಇರುತ್ತವೆ. ಹಾಗಾಗಿ ಬೆಲ್ಲವನ್ನು ಮನೆಗೆ ತನ್ನಿ. 20 ರೂಪಾಯಿ ಹಾಕಿದರೆ ಒಂದೊಂದು ಬೆಲ್ಲದ ಕುಂಡು ಸಿಗುತ್ತದೆ. ಆ ಬೆಲ್ಲದ ಕುಂಡು ಖರೀದಿಸಿ ಮನೆಗೆ ತಂದರೆ ಸಾಕು, ನಿಮ್ಮ ಜೀವನವೇ ಬದಲಾಗುತ್ತದೆ. ನಿಮ್ಮ ಜೀವನವು ಬೆಲ್ಲದಂತಿದೆ. ಜೊತೆಗೆ ಸಿಹಿಯೂ ಆಗುತ್ತದೆ. ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆ. ಲಕ್ಷ್ಮೀ ದೇವಿಯು ನಿಮಗೆ ಬೇಕಾದ ಎಲ್ಲಾ ಹಣವನ್ನು ನೀಡುತ್ತಾಳೆ. ಕನಕ ಮಳೆ. ಬದಲಾಯಿಸಲಾಗದ ರಾಜಯೋಗ ನಡೆಯುತ್ತದೆ. ಕೋಟಿ ಕೋಟಿ ಗಳಿಸುವ ಮಟ್ಟಕ್ಕೆ ಬರುತ್ತಾರೆ. ಮೇಲಾಗಿ ಇಂದು ಮನೆಗೆ ಗೆಣಸನ್ನು ಖರೀದಿಸಿ ತರುವುದು ತುಂಬಾ ಒಳ್ಳೆಯದು. ಕಷ್ಟಗಳು ಮತ್ತು ಬಡತನ ಕಣ್ಮರೆಯಾಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಕ್ಷಯ ಸಂಪತ್ತು ಪೀಳಿಗೆಯಿಂದ ಪೀಳಿಗೆಗೆ ಬರುತ್ತದೆ. ಮಾಡದಿದ್ದರೂ ಹಣ ಹರಿದು ಬರುತ್ತದೆ. ಏಕೆಂದರೆ ಗೆಣಸುಗಳು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ. ಲಕ್ಷ್ಮೀದೇವಿ ಏಲಕ್ಕಿಯ ಪರಿಮಳವನ್ನು ಇಷ್ಟಪಡುತ್ತಾಳೆ. ಏಲಕ್ಕಿಯ ಸುಗಂಧ ಎಲ್ಲಿ ಇರುತ್ತದೋ ಅಲ್ಲಿ ಲಕ್ಷ್ಮೀದೇವಿ ಇರುತ್ತಾಳೆ. ಹಾಗಾಗಿ ಇಂದೇ ಏಲಕ್ಕಿಯನ್ನು ಮನೆಗೆ ತನ್ನಿ. ಅಂದರೆ ಕೆಜಿ ಖರೀದಿಸುವ ಅಗತ್ಯವಿಲ್ಲ. 10 ರೂಪಾಯಿ ಪ್ಯಾಕೆಟ್, 20 ರೂಪಾಯಿ ಪ್ಯಾಕೆಟ್ ಮತ್ತು ಚಿಕ್ಕ ಯಾಲಕ್ಕಿಯ ಪೊಟ್ಟಣಗಳಿವೆ, ತನ್ನಿ. ಸಾಕು. ನಿಮ್ಮ ಮನೆಯಲ್ಲಿ ಈಗಾಗಲೇ ಗೆಣಸಿಲ್ಲದಿದ್ದರೆ ಇಂದೇ ಚಿಕ್ಕ ಏಲಕ್ಕಿ ಪ್ಯಾಕೆಟ್ ಖರೀದಿಸಿ ಮನೆಗೆ ತನ್ನಿ. ಹೀಗೆ ಮಾಡುವುದರಿಂದ ಏಲಕ್ಕಿಗಳೊಂದಿಗೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ. ನಿಮ್ಮ ಎಲ್ಲಾ ತೊಂದರೆಗಳು ಸಹ ಮಾಯವಾಗುತ್ತವೆ. ಹಣದ ಸಮಸ್ಯೆಗಳು ದೂರವಾಗುತ್ತವೆ. ಹಣ ಪ್ರಾಪ್ತಿಯಾಗಲಿದೆ. ಹೀಗೆ ಪಡೆದ ಯಾಲಕ್ಕಿಗಳಿಂದ 3 ಏಲಕ್ಕಿಗಳನ್ನು ತೆಗೆದು ನಿಮ್ಮ ಪೂಜಾ ಮಂದಿರದ ದೀಪದಲ್ಲಿ ಇಡಿ. ಹಾಗೆ ಹಾಕಿದರೆ ನಿಮಗೆ ತೊಂದರೆ ಮತ್ತು ಸಮಸ್ಯೆ ಇದ್ದರೆ ಪರಿಹಾರವಾಗುತ್ತದೆ. ಉಪ್ಪು, ಮೆಣಸಿನಕಾಳು, ಬೆಲ್ಲ ಮತ್ತು ಯಾಲಕ್ಕಿಯ ಎಂಬ 4 ಪದಾರ್ಥಗಳ ಬಗ್ಗೆ ಮಾತನಾಡಿದ್ದೇವೆ. ಆ 4 ವಸ್ತುಗಳನ್ನು ತರುವ ಅಗತ್ಯವಿಲ್ಲ. ಈ 4 ವಸ್ತುಗಳಲ್ಲಿ ನಿಮಗೆ ಬೇಕಾದ 2 ವಸ್ತುಗಳನ್ನು ಪಡೆಯಿರಿ. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತದೆ. ಬೇಡದಿದ್ದರೂ ಸಂಪತ್ತು ಬರುತ್ತದೆ. ಆದ್ದರಿಂದ ಈ ಹುಣ್ಣಿಮೆಯ ದಿನ ನಿಮಗೆ ಬೇಕಾದ 2 ವಸ್ತುಗಳನ್ನು ಪಡೆದರೆ ಸಾಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತದೆ. ಆದ್ದರಿಂದ ಈ ಹುಣ್ಣಿಮೆಯಂದು ಈ 2 ವಸ್ತುಗಳನ್ನು ಮನೆಗೆ ತಂದು ಲಕ್ಷ್ಮೀ ದೇವಿಯ ಕೃಪೆಯೊಂದಿಗೆ ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.